ಸಿಂಹರಾಶಿ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅದರಲ್ಲಿ ವ್ಯತ್ಯಾಸಗಳಾದಾಗ ಬೇರೆಲ್ಲ ಕೆಲಸಕ್ಕೆ, ಬೇರೆಲ್ಲ ವ್ಯವಹಾರಕ್ಕೆ, ಆಯಾ ವಯಸ್ಸಿಗೆ ಅನುಗುಣವಾಗಿ ತೊಂದರೆಗಳು, ಸಮಸ್ಯೆಗಳು, ಅಡ್ಡಿಗಳು, ಆತಂಕಗಳು ಹೆಚ್ಚಾಗ್ತಕ್ಕಂತಹದ್ದು. ನಿಮ್ಮ ಪಾಲಿಗೆ ಬೇಸರವನ್ನು ಉಂಟು ಮಾಡ್ತಕ್ಕಂತಹ ದಿವಸ ಇದು. ಯಾವ ವಿಷಯವನ್ನು ತಗೊಂಡ್ರೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ. ಹಾಗಾಗಿ ಮನಸ್ಸಿಗೆ ಬೇಸರ ಆಗಬಹುದು. ಕುಟುಂಬದವರಿಗೆ ಮತ್ತೆ ಸಂಬಂಧಿಕರಿಗೆ, ಯಾರು ನಿಮ್ಮ ಸ್ನೇಹಿತರಿದ್ದಾರೆ, ಯಾರ್ಯಾರಿಗೆ ನಿಮ್ಮ ಪರಿಚಯ ಚೆನ್ನಾಗಿದೆ ಅಂಥವರಿಗೆಲ್ಲ ನಿಮ್ಮ ಆರೋಗ್ಯದ ವಿಚಾರ ಸ್ವಲ್ಪ ಮಟ್ಟಿಗೆ ಬೇಸರವನ್ನು ತರುವಂಥದ್ದಾಗತ್ತೆ, ಆತಂಕವನ್ನು ಉಂಟು ಮಾಡುತ್ತೆ. ಹಾಗಾಗಿ ನೀವು ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡೋ ಹಾಗಿಲ್ಲ. ನಿಮ್ಮ ಪರವಾಗಿ ಶಕ್ತಿ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೀಬಹುದು, ಅಥವಾ ಆ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡ್ತಕ್ಕಂತಹ ಸಂಕಲ್ಪಗಳು ಮನೆಯಿಂದ ಆಗಬಹುದು. ನಂತರದಲ್ಲಿ ಆರೋಗ್ಯದಲ್ಲಿ ವಿಶೇಷವಾದಂತಹ ಚೇತರಿಕೆ ಕಾಣುತ್ತೆ. ಆರೋಗ್ಯವಂತರಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು ಮಾಡಿಕೊಳ್ಳೋ ಹಾಗೆ ಅನುಕೂಲ ಆಗುತ್ತೆ ಎನ್ನುವಂಥದ್ದು. ತಾಳ್ಮೆಯಿಂದ ನೀವಿರಬೇಕಾದಂಥದ್ದು. ತಾಳ್ಮೆಯನ್ನು ಕಳ್ಕೊಂಡು ಏನೇನೋ ಮಾತಾಡುವಂಥದ್ದು, ಆ ಮಾತುಗಳಿಗೂ ಅಲ್ಲಿ ಇರತಕ್ಕಂತಹ ಸನ್ನಿವೇಶಕ್ಕೂ ಸಂಬಂಧವೇ ಇಲ್ಲದೆ ಇರತಕ್ಕಂಥದ್ದು, ಹೀಗೆಲ್ಲ ವ್ಯತ್ಯಾಸಗಳು ಆಗುವಂಥದ್ದಿದೆ. ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ. ಶುಭವಾದ. ಕನ್ಯಾ ರಾಶಿ ಹಲವಾರು ದಿವಸಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಜಟಿಲವಾದ ಸಮಸ್ಯೆಗಳು ಬಗೆಹರಿಯುವುದಕ್ಕೆ ಅವಕಾಶಗಳಾಗುವಂಥದ್ದಿದೆ. ಸಾಮಾಜಿಕವಾದಂತಹ ಜೀವನದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಮರ್ಯಾದೆಗಳು ಹೆಚ್ಚಾಗುವಂಥದ್ದಾಗತ್ತೆ. ಆದರೆ ಸ್ವಾರ್ಥ ಅನ್ನುವಂಥದ್ದು ನಿಮ್ಮನ್ನು ಎಲ್ಲೂ ಕೂಡ ಹೆಚ್ಚು ಅವಕಾಶಕ್ಕೆ ಎಡೆ ಮಾಡಿಕೊಡದೇ ಇರೋ ಹಾಗೆ ಆಗುತ್ತೆ ಅಂತ ಹೇಳಬೇಕು. ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದಿದೆ. ಆಕಸ್ಮಿಕವಾಗಿ ಸ್ನೇಹಿತರನ್ನ ಭೇಟಿ ಮಾಡ್ತೀರಿ. ಒಂದಷ್ಟು ವಿಚಾರಗಳು ಅಲ್ಲಿ ಬರುತ್ತೆ, ಆದರೆ ಯಾವುದೂ ಕೂಡ ಪ್ರಯೋಜನ ಆಗದೇ ಇರುವಂಥದ್ದು. ಸಂಬಂಧಿಕರ ಜೊತೆಯಲ್ಲಿ ನಿಮ್ಮ ಸಂತೋಷವನ್ನು ಹಂಚಿಕೊಳ್ತೀರಿ. ಏನೋ ನಾನು ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಸಂತೋಷವನ್ನು ನೀವು ಹಂಚಿಕೊಳ್ತಕ್ಕಂಥದ್ದು. ಪ್ರೇಮಿಗಳಲ್ಲಿ ಉದ್ವಿಗ್ನತೆಯ ಸಾಧ್ಯತೆ ಹೆಚ್ಚಾಗಿರುತ್ತೆ. ದಂಪತಿಗಳ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಗೆ ಹೇಳುವಂಥದ್ದು? ನಿಮ್ಮಲ್ಲೇ ಆಂತರಿಕವಾದಂತಹ ಕಲಹ ಪುನಃ ಬರತಕ್ಕಂಥದ್ದು. ಭವಿಷ್ಯದ ಬಗ್ಗೆ ಯಾವ ಚಿಂತನೆಯೂ ಕೂಡ ನಿಮಗೆ ಇಲ್ಲದೆ ಇರತಕ್ಕಂಥದ್ದು. ಕೇವಲ ಏನೋ ಒಂದಷ್ಟು ಸಂಗ್ರಹವೋ ಸಂಪಾದನೆಯೋ ಇದರ ಬಗ್ಗೆ ಹೆಚ್ಚು ಗಮನ ಹೋಗುತ್ತೆ. ಶನೈಶ್ಚರನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂತಹ ಸಾಧ್ಯತೆ. ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಪೂರಕವಾಗಿ ಹೊಂದಿಕೊಂಡು ಹೋಗ್ಬಿಟ್ರೆ ದಿವಸ ಕೊನೆ ಮುಟ್ಟತಕ್ಕಂಥದ್ದು ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ನಿರೀಕ್ಷಿತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಈ ದಿವಸ ಆಗದೇ ಇರಬಹುದು. ಅದರಿಂದ ನಿಮಗೆ ಕೋಪ ಬರುತ್ತೆ. ನಾನು ಏನೋ ಒಂದು ಅಂದುಕೊಂಡಿದ್ದೆ, ಆ ಕೆಲಸ ಆಗಲೇ ಇಲ್ಲ ಅನ್ನುವಂಥದ್ದಕ್ಕೆ ಹೆಚ್ಚು ಸಿಟ್ಟು ಬರ್ತಕ್ಕಂಥದ್ದಾಗುತ್ತೆ. ತಾಳ್ಮೆಯಿಂದ ವರ್ತಿಸ್ಬೇಕು. ಎಲ್ಲರಿಗೂ ಮುಖ್ಯವಾಗಿ ಆ ಕೋಪ ಅನ್ನುವಂಥದ್ದೇ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಯಾವುದೋ ಒಂದಷ್ಟು ಒಳ್ಳೆಯ ಘಟನೆಗಳು, ಒಳ್ಳೆಯ ಸಂದರ್ಭಗಳು, ಆ ರೀತಿಯ ಒಂದು ಅವಕಾಶಗಳು ಬರುತ್ತಾದರೂ ಸಿಟ್ಟಿನಿಂದ ಅವನ್ನೆಲ್ಲ ಹಾಳು ಮಾಡ್ಕೊಳ್ತಕ್ಕಂಥದ್ದೇ ಹೆಚ್ಚು ಜನಕ್ಕೆ ಆಗುವಂಥದ್ದು. ಸಾಲದ ವಿಚಾರವಾಗಿ ಒಳ್ಳೆಯ ವಾತಾವರಣ ಇರೋದಿಲ್ಲ. ಸಾಲದ ಅವಶ್ಯಕತೆಯೂ ನಿಮಗೆ ಬರುವಂಥದ್ದು ಬೇಡ ಅಂತ ಅರ್ಥ. ಕುಟುಂಬದಲ್ಲಿ ಅಸಮಾಧಾನದ ವಾತಾವರಣ ಇರುತ್ತೆ. ಯಾವ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಅದೇನು ಬರೀ ಮಾತಾಗತ್ತೆ ಹೊರತು ಯಾವ ನಿರ್ಧಾರವೂ ಕೂಡ ಆಗದೇ ಇರುವಂಥದ್ದು. ಇದು ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಆಗಬಹುದು. ಕುಟುಂಬದಲ್ಲಿ ಅಸಮಾಧಾನ ಇರಬೇಕಾದ್ರೆ, ಮನಸ್ಸಿನಲ್ಲಿ ಋಣಾತ್ಮಕವಾದಂತಹ ಚಿಂತನೆಗಳಿರಬೇಕಾದ್ರೆ, ನಿಮ್ಮ ಕೆಲಸಗಳಾಗಬೇಕು ಅಂದರೆ ಹೇಗೆ ತಾನೇ ಸಾಧ್ಯ ಆಗತ್ತೆ ಹೇಳಿ? ಇದರೆಲ್ಲದರಿಂದ ಹೊರಬಂದಾಗ, ಧನಾತ್ಮಕವಾಗಿ ಚಿಂತನೆಯನ್ನು ನಡೆಸಿದಾಗ ಮಾತ್ರ ನಿಮ್ಮ ಕೆಲಸಗಳಾಗತ್ತೆ. ಗುರು ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥನೆ ಮಾಡಿ. ಆ ದಕ್ಷಿಣಾಮೂರ್ತಿಯ ಅನುಗ್ರಹ ನಿಮ್ಮನ್ನು ರಕ್ಷಣೆ ಮಾಡಿ, ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ ಮುಂದೆ ಒಳ್ಳೆಯ ದಿನದಲ್ಲಿ ಮಂಗಳ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಚರ್ಚೆ ಮನೆಯಲ್ಲಿ ಮುನ್ನೆಲೆಗೆ ಬರುತ್ತೆ. ಈಗ ಅನಿವಾರ್ಯವಾಗಿ ಒಂದಷ್ಟು ದಿನ ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ವ್ಯಾಪಾರ ವ್ಯವಹಾರ ಇವೆಲ್ಲ ನೋಡಿದಾಗ ನಿಮಗೊಂದಷ್ಟು ಖುಷಿ ಸಿಕ್ಕುವಂತಹ ದಿವಸವಾಗುತ್ತೆ. ಸಂಬಂಧಿಕರು, ಸ್ನೇಹಿತರು ಮನೆಗೆ ಬರುವುದರಿಂದ ಮನಸ್ಸಿಗೆ ಒಂದಷ್ಟು ಸಮಾಧಾನ ಆಗುತ್ತೆ. ಏನೋ ಸಂಭ್ರಮ, ಏನೋ ಸಡಗರ ಅಂತ ಅನಿಸುವಂಥದ್ದು. ಇತ್ಯರ್ಥವಾಗದೆ ಉಳ್ಕೊಂಡಿದ್ದಂತಹ ವ್ಯವಹಾರ ಏನಿದೆ, ಅಂತಹ ವ್ಯವಹಾರಕ್ಕೆ ಯಾವುದೋ ಒಂದು ಪರಿವರ್ತನಾ ಮಾರ್ಗ
ಸಿಕ್ಕುವಂಥದ್ದಾಗತ್ತೆ. ದೂರದ ಸಂಬಂಧಿಕರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಏನೋ ಒಂದು ರೀತಿಯ ಮಾನಸಿಕ ಬಲ ನಿಮಗೆ ಸಿಕ್ಕದ ಹಾಗಾಗತ್ತೆ. ದೂರದ ಊರಿನಿಂದ ಶುಭ ಸಮಾಚಾರ ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದು ಒಂದಷ್ಟು ಸ್ವಾಭಾವಿಕವಾಗಿ ಸಂತೋಷವನ್ನು ಉಂಟು ಮಾಡುವಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಕುಲದೇವತಾ ಅನುಗ್ರಹ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಗ್ರಹ ಆಗುವಂತಹ ಅಥವಾ ಬೇರೆ ಅನುಕೂಲತೆಗಳು ಆಗತಕ್ಕಂತಹ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡತಕ್ಕಂತಹ ಯೋಗವನ್ನು ಕರುಣಿಸಲಿ. ಶುಭವಾಗಿ.